ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ಇತ್ತೀಚಿನ ನ್ಯೂಸಲ್ಲಿ ಅಥವಾ ಯಾವುದಾದ್ರು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರ್ಬೋದು, RBI ಅವರು ರೆಪೋ ರೇಟ್ನ ಡಿಕ್ರೀಸ್ ಮಾಡ್ತಿದ್ದಾರೆ, ಅಂದರೆ ಕಟ್ ಮಾಡ್ತಿದ್ದಾರೆ ಅಂತ. ಇದರ ಪ್ರಭಾವ ಏನಾಗುತ್ತೆ ಅಂತ ಅಂದರೆ, ನೀವು ಯಾವುದಾದ್ರು ಲೋನ್ ತಗೊಂಡಿದ್ರೆ ಅದರ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗುತ್ತೆ. ಅದೇ ರೀತಿ ನೀವು ಯಾವುದಾದ್ರು FDಗೆ ಇನ್ವೆಸ್ಟ್ ಮಾಡಿದರೆ ಅಥವಾ ಯಾವುದಾದ್ರು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿಟ್ಟಿದ್ರೆ ಅದಕ್ಕೂ ಕೂಡ ನಿಮಗೆ ಕಡಿಮೆ ಬಡ್ಡಿನ ಅವರು ಕೊಡ್ತಾರೆ, ಅಂದರೆ ರಿಟರ್ನ್ಸ್ ಕಡಿಮೆ ಬರುತ್ತೆ. ಎಕ್ಸಾಂಪಲ್, ಈಗೇನಾದ್ರು ರೆಪೋ ರೇಟ್ನ ಸ್ವಲ್ಪ ಇಷ್ಟು % ಕಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಈಗ ಎಕ್ಸಾಂಪಲ್ ಒಂದು SBI ಬ್ಯಾಂಕ್ ಆಗಿರ್ಬೋದು ಅಥವಾ HDFC ಬ್ಯಾಂಕ್ ಯಾವುದಾದ್ರು ಆಯಿತು, 7% ಕೊಡ್ತಿದ್ರು ಅಂದರೆ ನಿಮಗೆ ಬಡ್ಡಿನ ಈಗ 6.5% 6.5%ನ ಕೊಡ್ತಾರೆ. ಸೊ ರೆಪೋ ರೇಟ್ ತುಂಬ ಇಂಪಾರ್ಟೆಂಟ್. ಸೊ ಈ ರೀತಿ ಅವರು ಯಾವಾಗ ಬೇಕಾದರೂ ಜಾಸ್ತಿ ಮಾಡ್ಬೋದು, ಕಡಿಮೆ ಮಾಡ್ಬೋದು. ಸೊ ಅದು ನಮ್ಮ ಹತ್ರ ನಾರ್ಮಲ್ ಜನರಿಗೆ ತುಂಬ ಅಫೆಕ್ಟ್ ಆಗುತ್ತೆ. ಸೊ ನಮಗೆ ಬರ್ತಿರೋ ರಿಟರ್ನ್ಸ್ ಇನ್ನೂ ಕಡಿಮೆ ಬರುತ್ತೆ. ಅದಕ್ಕೋಸ್ಕರ ಬ್ಯಾಂಕ್ FDಗಿಂತ ಬೆಸ್ಟ್ ರಿಟರ್ನ್ಸ್ ಕೊಡೋ ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸ್ವಲ್ಪ ಗೌರ್ಮೆಂಟ್ ಸ್ಕೀಮ್ಸ್ಗಳು ಹೇಗಿದೆ ಅಂತ ಅಂದರೆ, ಬ್ಯಾಂಕ್ FD ರೇಟ್ಸ್ ಇದೆಯಲ್ಲ ಅದಕ್ಕಿಂತಲೂ ಜಾಸ್ತಿ ಸೇಫ್ ರಿಟರ್ನ್ಸ್ನ ಕೊಡ್ತವೆ. ಈಗ ತುಂಬ ಬ್ಯಾಂಕ್ಗಳಿದೆ, ಇಲ್ಲ ಅಂತ ಹೇಳಲ್ಲ. ಅವರೆಲ್ಲ 8.5% 9% ಇಷ್ಟೆಲ್ಲ FD ರೇಟ್ನ ಕೊಡ್ತಾರೆ. ಬಟ್ ಆದರೆ ಅವನ್ನ ನಂಬೋಕ್ಕಾಗಲ್ಲ, ಯಾವ ಬೇಕಾದರೂ ಕ್ಲೋಸ್ ಆಗ್ಬೋದು. ಆದರೆ ದೊಡ್ಡ ಬ್ಯಾಂಕ್ಗಳು ತುಂಬ ಕಡಿಮೆನೇ ಕೊಡೋದು, 7% 7.5% ಅಷ್ಟೇ ಮ್ಯಾಕ್ಸಿಮಮ್ ಎಲ್ಲ ಕೊಡೋದು. ಅದಕ್ಕಿಂತ ಸ್ವಲ್ಪ ಗೌರ್ಮೆಂಟ್ ಸ್ಕೀಮ್ಸ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ಇನ್ನೂ ಬೆಟರ್ ಇರುತ್ತೆ. ಆ ಗೌರ್ಮೆಂಟ್ ಸ್ಕೀಮ್ಸ್ಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ನೇದು ಬಂದು ಸೀನಿಯರ್ ಸಿಟಿಸನ್ಸ್ ಸೇವಿಂಗ್ ಸ್ಕೀಮ್ ಅಂತ. ನಾನು ಈ ವಿಡಿಯೋದಲ್ಲಿ ತುಂಬ ಶಾರ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ 5 ಸ್ಕೀಮ್ಸ್ಗಳದ್ದು ಡೀಟೇಲ್ಡ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ನಾನು ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದರಲ್ಲಿ ನಾನು ಜಸ್ಟ್ ಶಾರ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ಗೂಗಲಲ್ಲಿ ಅಥವಾ ಯಾವುದಾದ್ರು ಯೂಟ್ಯೂಬಲ್ಲಿ ಹೋಗಿ ಇದ್ರ ಬಗ್ಗೆ ಸರ್ಚ್ ಮಾಡಿದರೆ ಯಾರು ಎಕ್ಸ್ಪ್ಲೈನ್ ಮಾಡಿರೋ ವೀಡಿಯೋಸು ಸಿಗುತ್ತೆ. ನಿಮಗೆ ನಾನೇ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ವಿಡಿಯೋ ಕಮೆಂಟಲ್ಲಿ ತಿಳಿಸ್ಕೊಡಿ, ನಾನು ವಿಡಿಯೋನ ಮಾಡ್ತೀನಿ. ಫಸ್ಟ್ನೇ ಸ್ಕೀಮ್ ಬಂದು ಸೀನಿಯರ್ ಸಿಟಿಸನ್ಸ್ ಸೇವಿಂಗ್ಸ್ ಸ್ಕೀಮ್. ಇದು ಯಾರಿಗೆ ಬೆಸ್ಟ್ ಅಂತ ಅಂದರೆ, 60 ವರ್ಷದಗಿಂತ ಮೇಲಿರೋರು ಇದಕ್ಕೆ ಇನ್ವೆಸ್ಟ್ನ ಮಾಡ್ಬೋದು. ಈಗ ಅವ್ರ ಹತ್ರ ಏನಾದ್ರು ಒಂದು PF ಅಥವಾ ಗ್ರ್ಯಾಚುಯಿಟಿ ಫಂಡು ತುಂಬ ಲಂಪ್ಸಮ್ ಆಗಿರುತ್ತೆ ಅಂದ್ಕೊಳ್ಳಿ. ಈಗ ಯೂಶ್ವಲಿ 60 ವರ್ಷ ರಿಟೈರ್ಮೆಂಟ್ ಆದಮೇಲೆ PF ಎಲ್ಲ ತುಂಬ ಲಕ್ಷಗಟ್ಟಲೆ ಬಂದಿರುತ್ತೆ. ಅದನ್ನ ಎಲ್ಲಿ ಈಗ ಸುಮ್ಮನೆ ಬ್ಯಾಂಕಲ್ಲಿ ಇಟ್ಟರೆ ಕಡಿಮೆ ಇಂಟ್ರೆಸ್ಟ್ ಕೊಡ್ತಾರೆ. ಅದಕ್ಕಿಂತ ಈ ಗೌರ್ಮೆಂಟ್ ಸ್ಕೀಮ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ರೇಟ್ನ ಕೊಡ್ತಾರೆ. ಇವರು ಎಷ್ಟು ಇಂಟ್ರೆಸ್ಟ್ ರೇಟ್ನ ಕೊಡ್ತಾರೆ ಅಂದರೆ 8.2% ಪರ್ ಆ್ಯನಮ್ ಕೊಡ್ತಾರೆ. ಇನ್ನು ನಿಮಗೆ ಈ ಇಂಟ್ರೆಸ್ಟ್ನ ಕ್ವಾರ್ಟರ್ಲಿ ಪೇ ಮಾಡ್ತಾರೆ, ಅಂದರೆ 3 ತಿಂಗಳಿಗೆ ಒಂದ್ಸಲ. ಇನ್ನು ಇದಕ್ಕೆ ಲಾಕ್-ಇನ್ ಪೀರಿಯಡ್ ನೋಡೋದಾದರೆ 5 ವರ್ಷ. ಇನ್ನು ನಿಮಗೆ ಬೇಕು ಅಂದರೆ ಇನ್ನೂ ಅದಕ್ಕಿಂತ ಜಾಸ್ತಿ 3 ವರ್ಷನ ಎಕ್ಸ್ಟೆಂಡ್ ಮಾಡ್ಬೋದು. ಇದಕ್ಕೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ಅಂದರೆ, ಮಿನಿಮಮ್ 1000 ಇನ್ವೆಸ್ಟ್ ಮಾಡ್ಬೋದು, ಮ್ಯಾಕ್ಸಿಮಮ್ 30 ಲಕ್ಷ ಇನ್ವೆಸ್ಟ್ ಮಾಡ್ಬೋದು. ಇನ್ನು ಟ್ಯಾಕ್ಸೇಷನ್ ರಿಲೇಟೆಡ್ ನೋಡೋದಾದರೆ ಇದಕ್ಕೆ ಬರುತ್ತಲ್ಲ ಇಂಟ್ರೆಸ್ಟ್, ಇದಕ್ಕೆ ಟ್ಯಾಕ್ಸ್ ಹಾಕ್ತಾರೆ. ಇದು ಆ್ಯಕ್ಚುಲಿ ನನ್ನ ಅಡ್ವೈಸ್ ಅಲ್ಲ, ಇದು ಫಿಲಾಲಜಿ ಅಂತ ಒಂದು ಕಂಪ್ನಿ ಇದೆ. ಇವರು ಈ ಥರ ಎಲ್ಲ ಬೆಸ್ಟ್ ಜನರಿಗೆ ಹೆಲ್ಪ್ ಆಗೋ ಥರ ಅಡ್ವೈಸ್ಗಳನ್ನ ಕೊಡ್ತಾ ಇರ್ತಾರೆ. ಅವರಿಂದ ಇನ್ಫಾರ್ಮೇಷನ್ ತಗೊಂಡು ನಿಮಗೆ ಹೆಲ್ಪ್ ಆಗಲಿ ಅಂತ, ಲೈಕ್ ಕರ್ನಾಟಕದವರಿಗೆ ಈಗ ಹಿಂದಿ ಇಂಗ್ಲೀಷ್ ಎಲ್ಲ ಗೊತ್ತಿರಲ್ಲ ತುಂಬ ಜನಕ್ಕೆ, ಅವರಿಗೆ ಹೆಲ್ಪ್ ಆಗಲಿ ಅಂತ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಅವರ ಒಪಿನಿಯನ್ ಏನು ಅಂತ ಹೇಳೋದಾದರೆ, ಸದ್ಯಕ್ಕೆ ಈಗ ಯಾವುದೇ ಒಂದು ಬ್ಯಾಂಕ್ FDನ ತಗೊಂಡು 5 ವರ್ಷಕ್ಕೆ ಸೀನಿಯರ್ ಸಿಟಿಸನ್ದು ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ನೋಡಿದರೆ ಆ್ಯಾವ್ರೇಜ್ ಇದಕ್ಕಿಂತ ಕಡಿಮೆನೇ ಇದೆ. ಸೊ ಅದಕ್ಕೋಸ್ಕರ ಇದು ಬೆಸ್ಟ್ ಆಪ್ಷನ್ ಅಂತ ಅವರ ಅಡ್ವೈಸ್. ನೆಕ್ಸ್ಟ್ ಸ್ಕೀಮ್ ಬಂದು ಸುಕನ್ಯಾ ಸಮೃದ್ಧಿ ಯೋಜನಾ. ಇದು ಯಾರಿಗೆ ಬೆಸ್ಟ್ ಅಂದರೆ, ಈಗ ಒಂದು ಹೆಣ್ಮಗುಗೆ ಅದರ ಫ್ಯೂಚರ್ಗೋಸ್ಕರ ಸೇವಿಂಗ್ಸ್ ಮಾಡಬೇಕು ಅಂತ ಇರ್ತೀರ. ಈಗ ಸುಮ್ಮನೆ ಬ್ಯಾಂಕಲ್ಲಿ ಇಟ್ಟರೆ ಕಡಿಮೆ ಇಂಟ್ರೆಸ್ಟ್ ಬರುತ್ತೆ. ಅದೇ ಒಂದು ಆ ಮಗುಗೆ ಒಂದು ಏಜ್ ಆದಮೇಲೆ ಹೆಲ್ಪ್ಫುಲ್ ಆಗಬೇಕು ಅಂತ ಅಂದರೆ ನೀವು ಜಾಸ್ತಿ ಇಂಟ್ರೆಸ್ಟ್ ರೇಟ್ ಇರೋ ಸ್ಕೀಮ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಜಾಸ್ತಿ ರಿಟರ್ನ್ಸ್ ಬಂದಿರುತ್ತೆ. ಯಾಕೆಂದರೆ ಈಗ ಒಂದು ಮಗು 10 ವರ್ಷ ಇದೆ ಅಂತ ಅಂದರೆ ಅದು 21 ವರ್ಷ ಅಂದರೆ ಆಲ್ಮೋಸ್ಟ್ 11 ವರ್ಷ ಕಾಂಪೌಂಡಿಂಗ್ ಆಗಿ ಜಾಸ್ತಿ ರಿಟರ್ನ್ಸ್ ಬರುತ್ತೆ. ಅದಕ್ಕೋಸ್ಕರ ಈ ಥರ ಸ್ಕೀಮ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿದರೆ ಬೆಸ್ಟ್ ಇರುತ್ತೆ. ಇದು 10 ವರ್ಷಕ್ಕಿಂತ ಕಡಿಮೆ ಏಜ್ ಇದ್ದರೆ ನಿಮ್ಮ ಹೆಣ್ಮಗು ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಇದು ಪೇರೆಂಟ್ಸ್ಗೆ ಒಂದು ಅಡ್ವೈಸ್ ಅಂತ ಹೇಳ್ಬೋದು. ಇದಕ್ಕೆ ಇಂಟ್ರೆಸ್ಟ್ ರೇಟ್ನ ನೋಡೋದಾದರೆ 8.2% ಪರ್ ಆ್ಯನಮ್ ಇದೆ, ಅಂದರೆ ವರ್ಷಕ್ಕೆ 8.2%. ಇದು ಕಾಂಪೌಂಡಿಂಗ್ ಕೂಡ ಆಗುತ್ತೆ, ಅಂದರೆ ನಿಮ್ಮ ಬಡ್ಡಿಗೆ ಚಕ್ರ ಬಡ್ಡಿ
ಸಿಗುತ್ತೆ. ಇದು ವರ್ಷ ಇದಾಗುತ್ತೆ. ಲೈಕ್ ಈಗ ಫಸ್ಟ್ ಇಯರ್ ನೀವು ಒಂದು 10,000 ಇನ್ವೆಸ್ಟ್ ಮಾಡಿದ್ದೀರಾ, ಅದಕ್ಕೆ 8.2% ಅಂದರೆ 820 ರೂಪೀಸ್ ಇಂಟ್ರೆಸ್ಟ್ ಬಂದಿರುತ್ತೆ. ನೆಕ್ಸ್ಟ್ ವರ್ಷದಿಂದ ಆ 820 ರೂಪಾಯಿಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ 8.2%. ಸೊ ಇದರ ಲಾಕಿನ್ ಪೀರಿಯಡ್ ನೋಡೋದಾದರೆ 21 ವರ್ಷ, ಅಂದರೆ ಈಗ ನೀವು ಯಾವ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಲ್ಲಿಂದ 21 ವರ್ಷದವರೆಗೂ ಲಾಕಿನ್ ಪೀರಿಯಡ್ ಇರುತ್ತೆ. ಅಥವಾ ಇದರಲ್ಲಿ ಎರಡು ಲಾಕಿನ್ ಪೀರಿಯಡ್, ಅಂದರೆ ಲೈಕ್ 21 ವರ್ಷ ತನಕ ನೀವು ಲಾಕಿನ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಆ ಹೆಣ್ಮಗು 18 ವರ್ಷ ಆದಮೇಲೆ ಯಾವಾಗ ಮದುವೆ ಆಗುತ್ತೆ ಆಗ ಇದನ್ನ ನೀವು ಬಿಡಿಸ್ಕೋಬೋದು. 2 ಆಪ್ಷನ್ ಇದೆ. ಇನ್ನು ಇದಕ್ಕೆ ಕಾಂಟ್ರಿಬ್ಯೂಷನ್ 250 ರೂಪಾಯಿಂದ 1.5 ಲಕ್ಷ ಪರ್ ಇಯರ್ ನೀವು ಇನ್ವೆಸ್ಟ್ನ ಮಾಡ್ಬೋದು ಇದಕ್ಕೆ. ಇನ್ನು ಟ್ಯಾಕ್ಸೇಷನ್, ಇದಕ್ಕೆ ಯಾವುದೇ ಥರದ ಟ್ಯಾಕ್ಸ್ ಬೀಳಲ್ಲ. ಈಗ ಯೂಶ್ವಲಿ ಬ್ಯಾಂಕ್ FDಗೆ ಟ್ಯಾಕ್ಸ್ ಕೂಡ ಇರುತ್ತೆ. ಸೊ ಅದೆಲ್ಲದಕ್ಕಿಂತ ನೋಡೋದಾದರೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನಿಮ್ಮ ಹೆಣ್ಮಗುಗೆ ಸೇವಿಂಗ್ಸ್ ಮಾಡಬೇಕು ಅಂತ ಇದ್ದರೆ ಇದರಲ್ಲಿ ಇನ್ವೆಸ್ಟ್ ಮಾಡಿ. ನೀವು 250 ರೂಪಾಯಿಂದ ಶುರು ಮಾಡ್ಬೋದು. ಅಪ್ ಟು 1.5 ಲಕ್ಷದವರೆಗೂ ನೀವು 1 ಇಯರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮ್ಮ ಹೆಣ್ಮಗುಗೆ ಮುಂದೆ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಬಂದು ನೆಕ್ಸ್ಟ್ನೇದು ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್. ಇದು ಬಂದು ಲೋ ರಿಸ್ಕ್ ಮತ್ತು ಫಿಕ್ಸ್ಡ್ ರಿಟರ್ನ್ಸ್ ಕೊಡುತ್ತೆ. ಇದರ ಇಂಟ್ರೆಸ್ಟ್ ರೇಟ್ ಬಂದು 7.7% ಪರ್ ಆ್ಯನಮ್, ವರ್ಷ ಕಾಂಪೌಂಡ್ ಆಗುತ್ತೆ. ಇನ್ನು ಇದರ ಲಾಕಿನ್ ಪೀರಿಯಡ್ 5 ಇಯರ್ಸ್. ಇನ್ನು ಇದಕ್ಕೆ ನೀವು ಮಿನಿಮಮ್ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕಿರುತ್ತೆ. ಮ್ಯಾಕ್ಸಿಮಮ್ ಇದಕ್ಕೆ ಯಾವುದೇ ಥರದ ಲಿಮಿಟ್ ಇಲ್ಲ, ಎಷ್ಟು ಬೇಕಾದರೂ ಹಾಕ್ಬೋದು, ಕೋಟಿಗಟ್ಟಲೆ ಬೇಕಾದರೂ ಇದಕ್ಕೆ ನೀವು ಇನ್ವೆಸ್ಟ್ನ ಮಾಡ್ಬೋದು. ಇದಕ್ಕೆ ಬರೋ ರಿಟರ್ನ್ಸ್ಗೆ ನಿಮಗೆ ಟ್ಯಾಕ್ಸೇಷನ್ ಬೀಳುತ್ತೆ. ಮತ್ತು ಇದು ಈಗ ಯಾವುದೇ 5 ವರ್ಷ FDನ ತಗೊಂಡ್ರೆ ಅದಕ್ಕಿಂತ ಇದು ಬೆಸ್ಟ್ ರಿಟರ್ನ್ ಅಂತಲೇ ಹೇಳ್ಬೋದು. ಯಾಕೆಂದರೆ FD ನೀವು ಮಾಡಿದರೆ ಅದಕ್ಕೆ ಒಂದೊಂದು ಸಲ TDS ಕೂಡ ಬೀಳುತ್ತೆ ಮೆಚುರಿಟಿ ಅಮೌಂಟ್ಗೆ. ಬಟ್ ಇದರಲ್ಲಿ ಯಾವುದೇ ಥರದ TDS ಬೀಳಲ್ಲ, ಬಟ್ ಬೇರೆ ಥರದ ಟ್ಯಾಕ್ಸೇಷನ್ ಎಲ್ಲ ಬೀಳುತ್ತೆ. ಬಟ್ ಒಂದು ಇಂಟ್ರೆಸ್ಟ್ಗೆ ಇಷ್ಟು ಲಿಮಿಟ್ ಅಂತಲೂ ಇರುತ್ತೆ, ಅದೆಲ್ಲ ನೀವು ಫೈಲಿಂಗ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಸೊ ಇದು ಕೂಡ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದಕ್ಕೆ ಲಿಮಿಟೇ ಇಲ್ಲ ಮತ್ತು ಇದು ಗವರ್ನಮೆಂಟ್ ಸ್ಕೀಮ್ಸ್ ಆಗಿರೋದ್ರಿಂದ ನಿಮಗೆ ಸೇಫ್ಟಿ ಇರುತ್ತೆ. ಇನ್ನು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಯೂಶ್ವಲಿ ಕಂಪ್ನಿಗಳು ಪ್ರಾವಿಡೆಂಟ್ ಫಂಡ್ ಅದಕ್ಕೆ ಇನ್ವೆಸ್ಟ್ ಮಾಡ್ತಿರ್ತಾರೆ. ಬಟ್ ನೀವು ಆಚೆ ಕಡೆನೂ ಕೂಡ ಇನ್ವೆಸ್ಟ್ ಮಾಡ್ಬೋದು. ಅದು ಏನು ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಆಗಿರುತ್ತೆ. ಇದು ಕೂಡ ರಿಸ್ಕ್ ಕಡಿಮೆ ಇರುತ್ತೆ, ಲಾಂಗ್ ಟರ್ಮ್ ಸೇವ್ ಮಾಡೋಕ್ಕೆ ಒಳ್ಳೆ ಆಪ್ಷನ್. ಇದರಲ್ಲಿ ನಿಮಗೆ 7.1% ಇಂಟ್ರೆಸ್ಟ್ ಕೊಡ್ತಾರೆ, ವರ್ಷ ಕಾಂಪೌಂಡ್ ಆಗುತ್ತೆ. ಇನ್ನು ಲಾಕಿನ್ ಪೀರಿಯಡ್ ನೋಡೋದಾದರೆ 15 ವರ್ಷ, 5 ವರ್ಷ ಎಕ್ಸ್ಟೆಂಡ್ ಕೂಡ ಮಾಡ್ಬೋದು, ಅಪ್ ಟು 20 ವರ್ಷ ತನಕ ಇದು ಮಾಡ್ಬೋದು. ಇನ್ನು ಕಾಂಟ್ರಿಬ್ಯೂಷನ್ ನೋಡೋದಾದರೆ ನೀವು 500 ರೂಪಾಯಿಂದ ಹಿಡಿದು 1.5 ಲಕ್ಷದವರೆಗೂ ಪ್ರತಿ ವರ್ಷ ಇನ್ವೆಸ್ಟ್ ಮಾಡಬಹುದು. ಇನ್ನು ಇದಕ್ಕೆ ಯಾವುದೇ ಥರದ ಟ್ಯಾಕ್ಸ್ ಇರಲ್ಲ. ಇನ್ನು ಇವರ ಒಪಿನಿಯನ್ ನೋಡೋದಾದರೆ ಇದು ಸಿಂಪಲ್, ನಿಮಗೇನು ಕಾಂಪ್ಲಿಕೇಶನ್ಸ್ ಇಲ್ಲ, ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟು, ಇನ್ನು ಟ್ಯಾಕ್ಸ್ ಫ್ರೀ ಕೂಡ ಹೌದು. ಅದಕ್ಕೋಸ್ಕರ ನೀವು ಇದಕ್ಕೆ ಇನ್ವೆಸ್ಟ್ನ ಮಾಡ್ಬೋದು. ಈಗ ಕಂಪ್ನಿಗಳಲ್ಲೂ ನೀವು ಕೆಲಸ ಮಾಡ್ತಿದ್ರೆ ಕೊಡ್ತಾರೆ. ಬಟ್ ನೀವೇನಾದ್ರು ಆಚೆ ಕಡೆ ಈಗ ಏನಾದ್ರು ಬಿಸ್ನೆಸ್ ಮಾಡ್ತಿದ್ರೆ ನಿಮ್ಮ ರಿಟೈರ್ಮೆಂಟ್ಗೆ ಪ್ಲ್ಯಾನಿಂಗ್ ಮಾಡಬೇಕು ಅಂತ ಇದ್ದರೆ ಇದಕ್ಕೆ ಇನ್ವೆಸ್ಟ್ ಮಾಡಿ, ಬೆಸ್ಟ್ ಇರುತ್ತೆ. ಇನ್ನು ಲಾಸ್ಟ್ನೇದು ಬಂದು ನ್ಯಾಷನಲ್ ಪೆನ್ಷನ್ ಸ್ಕೀಮ್. ಇದು ಯಾರಿಗೆ ಬೇಕಾದರೂ ಬೆಸ್ಟ್. ಯಾರೆಲ್ಲ ರಿಟೈರ್ಮೆಂಟಿಗೆ ಪ್ಲ್ಯಾನ್ ಮಾಡ್ತಿದ್ದೀರಾ ಅವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇನ್ನು ರಿಟರ್ನ್ಸ್ ನೋಡೋದಾದರೆ ಮಾರ್ಕೆಟ್ ಲಿಂಕ್ಡ್, ಇಲ್ಲಿ ನೀವು ಆಪ್ಷನ್ ಚೂಸ್ ಮಾಡ್ಬೋದು ಇರುತ್ತೆ. ಲೈಕ್ ಬಾಂಡ್ಸ್ಗೆ ಇನ್ವೆಸ್ಟ್ ಮಾಡಬೇಕು ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು, ನೀವು ಯಾವ್ದು ಚೂಸ್ ಮಾಡ್ತೀರಾ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ನಿಮ್ಮ ಏಜ್ ಕಡಿಮೆ ಇದ್ದರೆ ನೀವು ಸ್ಟಾಕ್ ಮಾರ್ಕೆಟ್ ಚೂಸ್ ಮಾಡಿ. ನಿಮ್ಮ ಏಜ್ ಒಂದು 40 ಮೇಲಿದ್ದರೆ ಬೆಸ್ಟ್ ಬಾಂಡ್ಸ್ ಮೇಲೆ ಅದನ್ನ ಚೂಸ್ ಮಾಡಿ. ಇಲ್ಲಿ ನಿಮಗೆ ಮಾರ್ಕೆಟ್ ಚೂಸ್ ಮಾಡಿದರೆ ಆಲ್ಮೋಸ್ಟ್ 10 to 14% ಪರ್ ಆ್ಯನಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಇದಕ್ಕೆ ಲಾಕಿನ್ ಪೀರಿಯಡ್ ನಿಮಗೆ 60 ಏಜ್ ಆಗೋವರೆಗೂ ಲಾಕಿನ್ ಪೀರಿಯಡ್ ಇರುತ್ತೆ. 60 ಏಜ್ ಆದಮೇಲೆ ನೀವು ಬಿಡಿಸ್ಕೋಬೋದು. ಇನ್ನು ಇದಕ್ಕೆ ಕಾಂಟ್ರಿಬ್ಯೂಷನ್ ನೋಡೋದಾದರೆ ಮಿನಿಮಮ್ 1,000 ರೂಪಾಯಿ ಇಯರ್ಗೆ ಹಾಕಬೇಕಿರುತ್ತೆ. ಇನ್ನು ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಹಾಕ್ಬೋದು. ಟ್ಯಾಕ್ಸೇಷನ್ ನೋಡೋದಾದರೆ ನಿಮಗೆ 60% ಕಾರ್ಫಸ್ಗೆ ಯಾವುದೇ ಥರದ ಟ್ಯಾಕ್ಸ್ ಇರಲ್ಲ. ಇನ್ನು 40% ಆ್ಯನ್ಯುವಲ್ಟಿಗೆ ಟ್ಯಾಕ್ಸ್ ಇರುತ್ತೆ. ಇನ್ನು ಇವರ ಒಪಿನಿಯನ್ ನೋಡೋದಾದರೆ NPS ಅಲ್ಲಿ ನಿಮಗೆ ಈಕ್ವಿಟಿಯಲ್ಲಿ ಕಾರ್ಪೊರೇಟ್ ಡೆಪ್ಟು ಅಥವಾ ಗೌರ್ನಮೆಂಟ್ ಸೆಕ್ಯೂರಿಟಿಗಳು ಈ ಥರ ಎಲ್ಲ ಡಿಫ್ರೆಂಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನೀವು ಯಾವುದಕ್ಕೆ ಎಷ್ಟು ಪರ್ಸೆಂಟೇಜ್ ಹಾಕ್ಬೋದು ಅಂತ ಎಲ್ಲ ಚೂಸ್ ಮಾಡ್ಬೋದು. ಸೊ ಇದಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ಇನ್ನೂ ಒಂದು ಆಪ್ಷನ್ ಬರುತ್ತೆ ಆಟೋಮೆಟಿಕ್ ಅಂತ. ಲೈಕ್ ನಿಮ್ಮ ಏಜ್ ಜಾಸ್ತಿ ಆದಂಗೆ ಇವರು ಈಕ್ವಿಟಿದು ಪರ್ಸೆಂಟೇಜ್ನ ಕಡಿಮೆ ಮಾಡ್ತಾ ಹೋಗಿ ಗೌರ್ನಮೆಂಟ್ ಸೆಕ್ಯೂರಿಟೀಸಲ್ಲಿ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ನೀವು ಏಜ್ ಜಾಸ್ತಿ ಆದಂಗೆ ನಿಮಗೆ ಸೇಫ್ಟಿ ಎಲ್ಲ ಇವರು ಪ್ರೊವೈಡ್ ಮಾಡ್ತಾರೆ. ಸೊ ಇಷ್ಟು ಈ 5 ಗೌರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ
ಇನ್ಫಾರ್ಮೇಷನ್ ಆಗಿತ್ತು. ಸೊ ಇವೆಲ್ಲ ಕೂಡ ಬ್ಯಾಂಕ್ ಎಫ್ ಡಿಗಳಿಗಿಂತ ಬೆಸ್ಟ್ ಅಂತಲೇ ಹೇಳ್ಬೋದು. ಆದರೆ ಬ್ಯಾಂಕ್ ಎಫ್ ಡಿಗಳೆಲ್ಲ 1 ವರ್ಷ 2 ವರ್ಷ ಮಾಡ್ಬೋದು, ಬಟ್ ಇವು ಲಾಂಗ್ ಟರ್ಮ್ಗೋಸ್ಕರ. ನೀವೇನಾದ್ರು 1 ವರ್ಷ 2 ವರ್ಷ ಮಾಡಬೇಕು ಅಂತ ಇದ್ದರೆ ಬ್ಯಾಂಕ್ ಎಫ್ ಡಿ ಅಲ್ಲಿ ಹಾಕಿ. ನಿಮ್ಮ ಗೋಲ್ ಲಾಂಗ್ ಟರ್ಮ್ ಆಗಿದ್ದರೆ ಈ ಗೌರ್ಮೆಂಟ್ ಸ್ಕೀಮ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಅವರು ಕೂಡ ಈ ಗವರ್ನಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳ್ಕೊಳ್ಳಿ, ಹಾಗೆ ಇನ್ವೆಸ್ಟ್ ಮಾಡಲಿ. ಥ್ಯಾಂಕ್ ಯು.